ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು 5ನೇ ತರಗತಿಯ ಪರಿಸರ ಅಧ್ಯಯನದ ಮೊದಲನೆಯ ಪಾಠವನ್ನು ತಿಳಿಯೋಣ. ಮೊದಲನೆಯ ಪಾಠ ಪಾಠ 1 ಜೀವಪ್ರಪಂಚ. ನಾವು ಈ ಪಾಠದಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಹೇಗೆ ವಾಸಸ್ಥಳ ಹಾಗೂ ಅವುಗಳು ಹೇಗೆ ಜೀವಿಸ್ತವೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಇದರಲ್ಲಿ ಒಂದು ಕತೆ ಇದೆ. ಇಲ್ಲಿ ಸೋಮಣ್ಣ ಅನ್ನೋನು ಸೋಮಾರಿಯಾಗಿರ್ತಾನೆ. ಅವನಿಗೆ ವ್ಯವಸಾಯದ ಬಗ್ಗೆ ಏನೂ ತಿಳುವಳಿಕೆನೇ ಇರಲ್ಲ. ಆದರೆ ಅವನಿಗೆ ಶೇಂಗಾ ಬೀಜ ಅಂದರೆ ತುಂಬ ಪ್ರೀತಿ ಇರುತ್ತೆ. ಅದರಲ್ಲೂ ಹುರಿದಿರೋ ಶೇಂಗಾ ಬೀಜ ಅವನಿಗೆ ಬಹಳ ಇಷ್ಟ ಆಗಿರುತ್ತೆ. ಹಾಗಾಗಿ ಅವನು ಒಂದಿನ ಯೋಚನೆ ಮಾಡ್ತಾನೆ, ನಾನು ನನ್ನ ಹೊಲದಲ್ಲಿ ಶೇಂಗಾ ಬೀಜವನ್ನು ಹಾಕಿದ್ರೆ ನನಗೆ ಶೇಂಗಾ ಬೀಜ ಸಿಗುತ್ತೆ, ತುಂಬ ಶೇಂಗಾ ಬೀಜ ಸಿಗುತ್ತೆ ಅಂತ ಅಂದ್ಕೊತಾನೆ. ಅದರಲ್ಲೂ ಹುರಿದಿರೋ ಬೀಜ ಹಾಕಿದ್ರೆ ಹುರಿಯೋ ಕೆಲಸನೂ ಇರೋದಿಲ್ಲ ಅಂದ್ಬಿಟ್ಟು ಅವನು ಹುರಿದಿರೋ ಶೇಂಗಾ ಬೀಜನ ಹೊಲದಲ್ಲಿ ಹಾಕ್ತಾನೆ. ಆದರೆ ಹೊಲದಲ್ಲಿ ಹುರಿದಿರೋ ಶೇಂಗಾ ಬೀಜ ಹಾಕ್ತಾನೆ. ಹಾಗಾಗಿ ಅವನ ಹೊಲದಲ್ಲಿ ಆ ಶೇಂಗಾ ಬೀಜ ಬೆಳೆಯೋದೇ ಇಲ್ಲ. ಅವನು ಹೇಗೆ ಹಾಕಿರ್ತಾನೋ ಹಾಗೇ ಇರುತ್ತೆ. ಯಾಕೆ ಹೀಗಾಗತ್ತೆ ತಿಳಿಯೋಣ ಮುಂದೆ. ಯಾಕಂದರೆ ಹುರಿದ ಶೇಂಗಾ ಬೀಜದಲ್ಲಿ ಜೈವಿಕ ಗುಣ ಅಂಶ ನಾಶವಾಗಿರುತ್ತೆ. ಹಾಗಾಗಿ ಅದು ಮತ್ತೆ ಸಸಿಯಾಗಿ ಹುಟ್ಟೋದಿಲ್ಲ. ಹಸಿ ಶೇಂಗಾದಲ್ಲಿ ಜೈವಿಕ ಅಂಶ ಇರುತ್ತೆ. ಹಾಗಾಗಿ ಅದನ್ನು ನಾವು ಹಾಕಿದಾಗ ಅದು ಸಸಿಯಾಗಿ ಬೆಳೆಯುತ್ತೆ. ಪರಿಸರದ ಅಂಶಗಳು, ಲಕ್ಷಣಗಳು, ಬೆಳವಣಿಗೆ. ಇಲ್ಲಿ ಕೆಲವೊಂದು ಜೀವವಿರುವ ವಸ್ತುಗಳು ಮತ್ತು ಜೀವವಿಲ್ಲದ ವಸ್ತುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅವುಗಳು ಹೇಗೆ, ಅವುಗಳ ಆಹಾರ ಪದ್ಧತಿ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನೆ, ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಇರುತ್ತೋ ಇಲ್ಲೋ ಅನ್ನೋದನ್ನು ನಾವು ಗಮನಿಸಿ ರೈಟ್ ಮಾರ್ಕನ್ನು ಹಾಕಬೇಕು. ಇಲಿಗೆ ಬೆಳವಣಿಗೆ ಇರುತ್ತೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನೆಗೆ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಇದೆಲ್ಲವೂ ಇಲಿಗೆ ಇರುತ್ತೆ. ಯಾಕಂದರೆ ಇಲಿ ಒಂದು ಜೀವವಿರುವ ವಸ್ತು ಅಲ್ಲ, ಪ್ರಾಣಿ. ಮಾವಿನ ಮರಕ್ಕೆ ಬೆಳವಣಿಗೆ ಇದೆ, ಆಹಾರ ಸೇವನೆ ಇದೆ, ಚಲನೆ ಇಲ್ಲ, ಉಸಿರಾಟ ಇದೆ, ವಿಸರ್ಜನೆ ಇದೆ, ಪ್ರಚೋದನೆಗೆ ಪ್ರತಿಕ್ರಿಯೆ ಇಲ್ಲ, ಸಂತಾನೋತ್ಪತ್ತಿ ಇದೆ. ಇಟ್ಟಿಗೆ ಇದು ನಿರ್ಜೀವ ವಸ್ತು. ಹಾಗಾಗಿ ಇದಕ್ಕೆ ಯಾವುದೂ ಇಲ್ಲ. ಗಡಿಯಾರಕ್ಕೂ ಯಾವುದೂ ಇಲ್ಲ. ಚಿಟ್ಟೆಗೆ ಅದಕ್ಕೂ ಎಲ್ಲ ಇದೆ. ಬೆಳವಣಿಗೆ ಇದೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನೆಗೆ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಎಲ್ಲವೂ ಇದೆ. ಮನುಷ್ಯನಿಗೂ ಇದೆ, ಕಪ್ಪೆಗೂ ಇದೆ. ಕಾಗದ ಮತ್ತು ಮೊಬೈಲ್ ಇವು ನಿರ್ಜೀವ ವಸ್ತುಗಳು. ಇದ್ಯಾವುದಕ್ಕೂ ಇವು ಅನ್ವಯವಾಗೋದಿಲ್ಲ. ಪರಿಸರದಲ್ಲಿ ಕಂಡುಬರುವ ಕೆಲವು ಅಂಶಗಳನ್ನು ಕೆಳಗೆ ನೀಡಿದೆ. ಅವುಗಳನ್ನು ಜೀವ ಅಥವಾ ನಿರ್ಜೀವ ವಸ್ತುಗಳಾಗಿ ಗುರುತಿಸಿ ಸರಿಯಾದ ಆಯ್ಕೆಯ ಮುಂದೆ ರೈಟ್ ಗುರುತು ಹಾಕಿ. ಪರಿಸರದ ಅಂಶಗಳು. ಪಕ್ಷಿಗಳು ಜೀವಿಗಳು, ಅವಕ್ಕೆ ಜೀವ ಇರುತ್ತೆ, ಜೀವಿಗಳು. ಬಲೂನು ನಿರ್ಜೀವ ವಸ್ತು. ನೀರು ನಿರ್ಜೀವ ವಸ್ತು. ಮಾವಿನ ಮರ ಜೀವ ಇದೆ, ಅದಕ್ಕೆ ಜೀವ ಇದೆ. ಬಂಡಿ ನಿರ್ಜೀವ ವಸ್ತು. ಪೆನ್ನು ನಿರ್ಜೀವ ವಸ್ತು. ನೀನು ನೋಡಿರುವ ಇತರೆ ಜೀವಿ ಮತ್ತು ನಿರ್ಜೀವ ವಸ್ತುಗಳ ಪಟ್ಟಿ ಮಾಡು. ಕೆಲವೊಂದು ನಿರ್ಜೀವ ವಸ್ತು ಮತ್ತು ಜೀವವಿರುವ ವಸ್ತುಗಳನ್ನು ಪಟ್ಟಿ ಮಾಡಬೇಕು. ಪೆನ್ನು, ಬಂಡಿ, ನೀರು, ಬಲೂನ್, ಇಟ್ಟಿಗೆ ಇವು ನಿರ್ಜೀವ ವಸ್ತುಗಳು. ಚಿಟ್ಟೆ, ಮನುಷ್ಯ, ಕಪ್ಪೆ, ಇಲಿ, ಮಾವಿನ ಮರ ಇವು ಜೀವವಿರುವ ವಸ್ತುಗಳು. ಸಸ್ಯಗಳು ಹಾಗೂ ಪ್ರಾಣಿಗಳು ಜೀವಿಗಳು. ಸಸ್ಯ ಮತ್ತು ಪ್ರಾಣಿಗಳು ಜೀವಿಗಳು. ಪರಿಸರದಲ್ಲಿ ಕಾಣುವ ಇವುಗಳನ್ನು ಜೀವಿಗಳು ಎಂದು ನಿರ್ಧರಿಸಲು ಕೆಲವು ಲಕ್ಷಣಗಳಿವೆ. ಜೀವಿಗಳ ಲಕ್ಷಣಗಳ ಬಗ್ಗೆ ಇಲ್ಲಿ ಮಾಹಿತಿ ನೀಡಿದೆ, ತಿಳಿದುಕೋ.
ಇಲ್ಲಿ ಜೀವಿಗಳ ಬಗ್ಗೆ. ಜೀವಿಗಳು ಹೇಗೆ ಸೃಷ್ಟಿಯಾಗತ್ತೆ ಅಂದರೆ ಜೀವಕೋಶಗಳಿಂದಾಗಿ ಜೀವಿಗಳು ಸೃಷ್ಟಿಯಾಗತ್ತೆ. ಜೀವಕೋಶಗಳ ಒಂದೊಂದು ಜೀವಕೋಶದ ಜೋಡಣೆಯಿಂದ ಜೀವಿಗಳು ಆಗತ್ತೆ. ಇದು ಜೀವಕೋಶದ ಚಿತ್ರ. ಜೀವಿಗಳಲ್ಲಿ ಉಸಿರಾಟ ಹೇಗೆ ನಡೆಯುತ್ತೆ? ಜೀವಿಗಳ ಉಸಿರಾಟ ಇದು ಶ್ವಾಸಕೋಶ. ಜೀವಿಗಳು ಉಸಿರಾಡುತ್ತವೆ ಎಂಬುದನ್ನು ನೀನು ಹಿಂದಿನ ತರಗತಿಯಲ್ಲಿ ತಿಳಿದಿರುವೆ. ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿನ ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಅನಿಲವನ್ನು ಹೊರಬಿಡುತ್ತದೆ. ಏನಾಗುತ್ತೆ, ಉಸಿರಾಟ ಕ್ರಿಯೆ ನಡಿಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡು ಆಮ್ಲಜನಕವನ್ನು ಒಳ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುತ್ತದೆ. ಈ ಕ್ರಿಯೆಗೆ ನಾವು ಏನಂತೀವಿ? ಉಸಿರಾಟ ಎಂದು ಕರಿತೀವಿ. ಶ್ವಾಸಕೋಶದ ಚಿತ್ರ. ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ. ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಮೂಲಕ ಉಸಿರಾಡುತ್ತವೆ. ಆಕ್ಸಿಜನ್ನ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ. ದೇಹಕ್ಕೆ ಶಕ್ತಿ ಹೇಗೆ ಸೇರುತ್ತೆ ಅಂದರೆ ಆಕ್ಸಿಜನ್ನ ಮೂಲಕ ದೇಹದಲ್ಲಿರೋ ಶಕ್ತಿ, ಆಹಾರದಲ್ಲಿರುವ ಶಕ್ತಿಯು ದೇಹಕ್ಕೆ ಸೇರುತ್ತೆ. ಸಸ್ಯಗಳಿಗೂ ಸಹ ಉಸಿರಾಟಕ್ಕೆ ಆಕ್ಸಿಜನ್ ಬೇಕು. ಸಸ್ಯಗಳು ಸಾಮಾನ್ಯವಾಗಿ ಸಸ್ಯಗಳ ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಮೂಲಕ ಉಸಿರಾಟ ನಡೆಯುತ್ತದೆ. ಸಸ್ಯಗಳ ಉಸಿರಾಟ ಎಲ್ಲಿ ನಡೆಯುತ್ತೆ? ಅವುಗಳ ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಮೂಲಕ ಸಸ್ಯಗಳ ಉಸಿರಾಟ ನಡೆಯುತ್ತೆ. ಜೀವಿಗಳು ಆಹಾರ ಸೇವಿಸುತ್ತವೆ. ಹೌದು, ಜೀವಿಗಳು ನಾವು ಬದುಕಬೇಕು ಅಂದರೆ ನಮಗೆ ಆಹಾರ ಬೇಕೇ ಬೇಕು. ಇಲ್ಲಿ ಕೆಲವೊಂದು ಜೀವಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಆ ಜೀವಿಗಳಿಂದ ನಮಗೆ ಏನು ಅನುಕೂಲ, ಅವುಗಳಿಂದ ಏನು ಸಹಾಯ ಆಗುತ್ತೆ? ಆನೆಯಿಂದ ಏನು ಸಹಾಯ? ಭಾರವಾದ ವಸ್ತುಗಳನ್ನು ಸಾಗಿಸುವುದು. ಎತ್ತು ಗಾಡಿ ಎಳೆಯಲು ಮತ್ತು ಉಳುಮೆ ಮಾಡಲು. ನಾಯಿ ಮನೆ ಕಾಯಲು, ಬೇಟೆ ಆಡಲು. ಸಸ್ಯಗಳ ಆಹಾರ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಆದರೆ ಮನುಷ್ಯ ಪ್ರಾಣಿಗಳು ನಮ್ಮ ಆಹಾರಕ್ಕಾಗಿ ನಾವು ಬೇರೆಯವ್ರದನ್ನು ಅವಲಂಬಿಸಿರ್ತೀವಿ. ಬೇರೆ ಅಂದರೆ ಸಸ್ಯಗಳನ್ನು ಇಲ್ಲ ಪ್ರಾಣಿಗಳನ್ನು ಅವಲಂಬಿಸಿರ್ತೀವಿ. ಆದರೆ ಸಸ್ಯಗಳು ಮಾತ್ರ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಹೇಗೆ ತಯಾರಿಸಿಕೊಳ್ತವೆ ಅಂದರೆ ಸಸ್ಯದ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ಚಟುವಟಿಕೆ ಮಾಡುತ್ತಿರುತ್ತವೆ. ಅದಕ್ಕೂ ಆಹಾರ ಬೇಕಲ್ಲವೇ? ಸಸ್ಯಗಳಿಗೂ ಆಹಾರ ಬೇಕಲ್ವಾ? ಅದಕ್ಕಾಗಿ ಅದನ್ನು ಒಂದಲ್ಲ ಒಂದು ಕೆಲಸ ಮಾಡ್ತಾ ಇರುತ್ತೆ. ಸಸ್ಯಕ್ಕೆ ಆಹಾರ ಹೇಗೆ ದೊರೆಯುತ್ತದೆ? ಯೋಚಿಸು. ಹೌದು, ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಎನ್ನುವರು. ಹಸಿರು ಸಸ್ಯಗಳನ್ನು ಅದಕ್ಕಾಗಿ ನಾವು ಸ್ವಪೋಷಕಗಳು ಎನ್ನುತ್ತೀವಿ. ಏಕೆಂದರೆ ಅವುಗಳ ಆಹಾರವನ್ನು ಅವೇ ತಯಾರಿಸಿಕೊಳ್ಳುತ್ತವೆ. ಸಸ್ಯದ ಆಹಾರ ತಯಾರಿಕೆ ಚಿತ್ರವನ್ನು ಗಮನಿಸಿ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಸಸ್ಯದ ಆಹಾರ ಹೇಗೆ ತಯಾರಿಸಿಕೊಳ್ಳುತ್ತದೆ ಅನ್ನೋದ್ರ ಬಗ್ಗೆ ಚಿತ್ರ ಇದೆ. ಅದಕ್ಕೆ ಆಹಾರ ತಯಾರಿಸಿಕೊಳ್ಳಲು ಏನೇನು ಬೇಕು? ಸೌರಶಕ್ತಿ, ವಾಯುಗೋಳ, ಕಾರ್ಬನ್ ಡೈಆಕ್ಸೈಡ್, ಪತ್ರಹರಿತು, ಆಮೇಲೆ ನೀರು, ಖನಿಜ, ಲವಣ. ಇಷ್ಟನ್ನೆಲ್ಲ ಉಪಯೋಗಿಸ್ಕೊಂಡು ಸಸ್ಯ ತನ್ನ ಆಹಾರವನ್ನು ತಾನು ತಯಾರಿಸಿಕೊಳ್ಳುತ್ತೆ. ಇಲ್ಲಿ ಯಾವುದರಿಂದ ಸಿಗುತ್ತದೆ ಅನ್ನೋದನ್ನು ಬರಿಬೇಕು. ಬೆಳಕಿನ ಶಕ್ತಿ ಸೂರ್ಯನಿಂದ. ನೀರು, ಖನಿಜ, ಲವಣಾಂಶ ಯಾವುದರಿಂದ ಸಿಗುತ್ತೆ? ಮಣ್ಣಿನಿಂದ ಸಿಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ವಾಯುಗೋಳದಿಂದ. ಪತ್ರಹರಿತು ಹಸಿರು ಎಲೆಯಿಂದ. ಹೀಗೆ ಇವಾಗ ಇಷ್ಟೆಲ್ಲ ಉಪಯೋಗಿಸ್ಕೊಂಡು ಆಹಾರ ಹೇಗೆ ತಯಾರಿಸುತ್ತೆ ಅನ್ನೋದನ್ನು ತಿಳಿಯೋಣ.
ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನಲ್ಲಿನ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿನಲ್ಲಿರುವ ನೀರು, ಖನಿಜ, ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರಹರಿತಿನ ಸಹಾಯದಿಂದ ಆಹಾರ ತಯಾರಿಸುತ್ತದೆ. ಇದನ್ನು ದ್ಯುತಿ ಸಂಶ್ಲೇಷಣೆ ಎನ್ನುವರು. ಈ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸಸ್ಯಗಳು ಆಹಾರ ತಯಾರಿಸಿಕೊಳ್ಳುವ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಎಂದು ಕರೀತೀವಿ. ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಜೀವಿಗಳಿಗೆ ಇವೆರಡರ ಉಪಯೋಗಗಳನ್ನು ಇಲ್ಲಿ ಬರೆ. ಸಸ್ಯ ಆಹಾರ ತಯಾರಿಕೆಯಲ್ಲಿ ಏನೇನು ಬಿಡುಗಡೆಯಾಗುತ್ತೆ? ಗ್ಲೂಕೋಸ್ ಮತ್ತು ಆಕ್ಸಿಜನ್ ಬಿಡುಗಡೆಯಾಗುತ್ತೆ. ಇದರಿಂದ ಜೀವಿಗಳಿಗೆ ಏನು ಉಪಯೋಗ? ಗ್ಲೂಕೋಸಿಂದ ಏನು ಉಪಯೋಗ? ಗ್ಲೂಕೋಸ್ ನಮಗೆ ಶಕ್ತಿಯನ್ನು ಕೊಡುತ್ತದೆ. ಗ್ಲೂಕೋಸ್ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಆಕ್ಸಿಜನ್ ನಮಗೆ ಉಸಿರಾಡಲು ಸಹಾಯ ಮಾಡುತ್ತದೆ. ಇವು ಕೆಲವು ವಿಶೇಷವಾದ ಸಸ್ಯಗಳು. ಈ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ತಾವೇ ತಯಾರಿಸಿಕೊಳ್ಳುತ್ತವೆ. ಆದರೆ ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಿವೆ. ಇವುಗಳನ್ನು ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ. ಅವು ಯಾವುವು? ಡ್ರಾಸಿರಾ, ನೆಪೆಂಥಿಸ್, ಯುಟ್ರಿಕ್ಯುಲೇರಿಯಾ. ಈ ಸಸ್ಯಗಳು ಕೀಟಗಳನ್ನು ತಿನ್ನಲು ನೈಟ್ರೋಜನ್ನನ್ನು ತಮ್ಮ ಆಹಾರಕ್ಕೆ ಬಳಸ್ಕೊಳ್ತವೆ. ಪ್ರಾಣಿಗಳ ಆಹಾರ. ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದಿಲ್ಲ. ಅದಕ್ಕಾಗಿ ನಾವು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಅವಲಂಬಿಸಿರ್ತೀವಿ. ಹಾಗಾಗಿ ಪ್ರಾಣಿಗಳನ್ನು ಏನಂತ ಕರೀತಾರೆ? ಪರಪೋಷಕಗಳು ಅಂತ ಕರಿತೀವಿ. ಸಸ್ಯಗಳು ಸ್ವಪೋಷಕಗಳು, ಪ್ರಾಣಿಗಳು ಪರಪೋಷಕಗಳು. ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಹಾರಿ. ಸಸ್ಯಾಹಾರಿ ಹಾಗೂ ಉತ್ಪನ್ನ ಮಾತ್ರ ಆಹಾರವನ್ನು. ಸಸ್ಯಾಹಾರಿ ಅಂದರೆ ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳು ಸಸ್ಯಾಹಾರಿಗಳು. ಮಾಂಸಾಹಾರಿ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳು ಮಾಂಸಾಹಾರಿಗಳು. ಮಿಶ್ರಹಾರಿ ಸಸ್ಯ ಹಾಗೂ ಪ್ರಾಣಿಗಳೆರಡನ್ನೂ ಆಹಾರವಾಗಿ ಸೇವಿಸುವ ಪ್ರಾಣಿಗಳು ಮಿಶ್ರಹಾರಿಗಳು. ಈಗ ಗೊತ್ತಾಯ್ತಲ್ವಾ? ಸಸ್ಯಾಹಾರಿ ಅಂದ್ರೇನು, ಮಾಂಸಾಹಾರಿ ಅಂದ್ರೇನು, ಮಿಶ್ರಹಾರಿ ಅಂದ್ರೇನು. ಇಲ್ಲಿ ಕೆಲವು ಸಸ್ಯಾಹಾರಿ, ಮಾಂಸಾಹಾರಿ ಹಾಗೂ ಮಿಶ್ರಹಾರಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಬೇರ್ಪಡಿಸಿ ಗುಂಪನ್ನು ಮಾಡಬೇಕು. ಸಸ್ಯಾಹಾರಿ ಆನೆ, ಮೊಲ. ಮಾಂಸಾಹಾರಿ ಹುಲಿ, ಸಿಂಹ. ಮಿಶ್ರಹಾರಿ ನಾಯಿ, ಬೆಕ್ಕು, ನರಿ, ಪಕ್ಷಿ. ಇವು ಮಿಶ್ರಹಾರಿಗಳು. ಬೆಳವಣಿಗೆ. ಜೀವಿಗಳು. ಇಲ್ಲಿ ಬೆಳವಣಿಗೆ ಬಗ್ಗೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮನುಷ್ಯನ ಬೆಳವಣಿಗೆ ಹೇಗಾಗುತ್ತೆ? ಸಸ್ಯದ ಬೆಳವಣಿಗೆ, ಪ್ರಾಣಿಗಳ ಬೆಳವಣಿಗೆ ಹೇಗಾಗುತ್ತೆ? ಯಾವುದೇ ಪ್ರಾಣಿ, ಸಸ್ಯ, ಮನುಷ್ಯನ ಬೆಳವಣಿಗೆ 1-2 ದಿನದಲ್ಲಿ ಆಗೋದಿಲ್ಲ. ಅದು ನಿರ್ದಿಷ್ಟ ಅವಧಿಯಲ್ಲಿ ಆಗುತ್ತದೆ. ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ಅನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರವನ್ನು ಪಡೆಯುತ್ತವೆ. ಹೌದು. ಇಲ್ಲಿ ಕೆಲವೊಂದು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಓದ್ಕೊಂಡು ಸರಿನಾ ತಪ್ಪು ಅಂತ ನಾವು ಸರಿ ಇದ್ದರೆ ರೈಟ್ ಹಾಕಬೇಕು, ತಪ್ಪಾಗಿದ್ದರೆ ಅದನ್ನು ಸರಿ ಮಾಡಿ ಬರಿಬೇಕು. ಇದು ಸರಿಯಾಗಿದೆ. ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿರುತ್ತದೆ, ಅನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರ ಪಡೆಯುತ್ತವೆ. ಇದು ಸರಿ. ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ 1-2 ದಿನಗಳಲ್ಲಿ ಆಗುತ್ತದೆ. ಇಲ್ಲ, ಜೀವಿಗಳ ಬೆಳವಣಿಗೆ 1-2 ದಿನದಲ್ಲಿ ಆಗೋದಿಲ್ಲ. ಹುಟ್ಟಿದ ಮಗು ಒಂದೇ ದಿನ 2 ದಿನಕ್ಕೆ ಬೆಳೆಯೋದಿಲ್ಲ. ಅದಕ್ಕೆ ಒಂದು ನಿರ್ದಿಷ್ಟ ಅವಧಿಯಾಗಿ ನಿಧಾನವಾಗಿ, ಅಂದರೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ಆಗುತ್ತದೆ. ನಿಧಾನವಾಗಿ ಬೆಳೆಯುತ್ತದೆ. ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ. ಹೌದು, ಸಸ್ಯದ ಬೆಳವಣಿಗೆ ಅದರ ಕಾಂಡ ದಪ್ಪ ಆಗ್ತಿದ್ದಂಗೆ ಅದರ ಬೆಳವಣಿಗೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಜೀವಿಗಳು ಚಲಿಸುತ್ತವೆ. ಹೌದು, ಜೀವಿಗಳು ಚಲಿಸುತ್ತವೆ. ಎಲ್ಲ ಜೀವಿಗಳು ಚಲಿಸುತ್ತವೆ. ಇವೆಲ್ಲವೂ ಚಲನೆಗೆ ಸಂಬಂಧಿಸಿವೆ. ಚಲನೆಯು ಜೀವಿಗಳ
ಅದರಲ್ಲೂ ಪ್ರಾಣಿಗಳ ವಿಶೇಷ ಲಕ್ಷಣವಾಗಿದೆ. ಪ್ರಾಣಿಗಳ ವಿಶೇಷ ಲಕ್ಷಣ ಚಲನೆಯಾಗಿದೆ. ಪ್ರಾಣಿಗಳ ಚಲನೆ, ಇಲ್ಲಿ ಕೆಲವೊಂದು ಪ್ರಾಣಿಗಳು ಪಕ್ಷಿಗಳೆಲ್ಲ ಕೊಟ್ಟಿದ್ದಾರೆ. ಅವುಗಳ ಚಲನೆ ಹೇಗಾಗುತ್ತೆ ಅಂತ ಬರಿಬೇಕು. ಮನುಷ್ಯ ಯಾವುದರಿಂದ ನಡೀತಾನೆ? ಕಾಲಿಂದ ನಡೆದಾಗ ಅವನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾನೆ. ಹಾಗಾದರೆ ಅವನ ಚಲನೆ ಯಾವುದರಿಂದ ಆಗುತ್ತೆ? ಕಾಲಿಂದ ಆಗುತ್ತೆ. ಕಾಂಗರು ಅದು ಕಾಲಿಂದ ನಡೆಯುತ್ತೆ. ಹದ್ದು ರೆಕ್ಕೆ, ಅದು ರೆಕ್ಕೆ ಬಡಿದಾಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋಕ್ಕೆ ಸಾಧ್ಯ, ಅದು ರೆಕ್ಕೆ. ಬಾವಲಿ ಕೂಡ ರೆಕ್ಕೆ. ಪ್ರಾಣಿಗಳು ಏಕೆ ಚಲಿಸುತ್ತವೆ? ಪ್ರಾಣಿಗಳು ಏಕೆ ಚಲಿಸುತ್ತವೆ? ಒಂದೇ ಸ್ಥಳದಲ್ಲಿ ಇರ್ಬೋದಲ್ವಾ? ಇಲ್ಲ. ಏಕೆ ಚಲಿಸುತ್ತವೆ ಅಂದರೆ, ಏನೇನು ಚಲಿಸುತ್ತವೆ ಅಂದರೆ, ಅವುಗಳಿಗೆ ಆಹಾರಕ್ಕಾಗಿ, ನೀರಿಗಾಗಿ ಮತ್ತು ವಾಸಸ್ಥಳಕ್ಕಾಗಿ ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುತ್ತವೆ. ಆಹಾರಕ್ಕಾಗಿ, ನೀರಿಗಾಗಿ, ವಾಸಸ್ಥಳಕ್ಕಾಗಿ. ಜೀವಿಗಳ ವಿಸರ್ಜನೆ ಮಾಡುತ್ತವೆ. ಎಲ್ಲ ಜೀವಿಗಳು ವಿಸರ್ಜನೆ ಮಾಡುತ್ತವೆ. ಜೀವಿಗಳ ದೇಹದಲ್ಲಿ ಅನೇಕ ಚಟುವಟಿಕೆಗಳು ನಡೆಯುತ್ತವೆ. ಇದರಿಂದ ದೇಹಕ್ಕೆ ಬೇಡವಾದ ವಸ್ತುಗಳು ಸಹ ಉತ್ಪತ್ತಿಯಾಗುತ್ತವೆ. ಇವುಗಳನ್ನು ದೇಹದಿಂದ ಹೊರಹಾಕಲೇಬೇಕು, ಇಲ್ಲದಿದ್ದರೆ ದೇಹಕ್ಕೆ ತೊಂದರೆಯಾಗುತ್ತೆ. ನಾವು ದಿನನಿತ್ಯವನ್ನು ಆಹಾರವನ್ನು ಸೇವಿಸಿದಾಗ ಅದರಲ್ಲಿ ದೇಹಕ್ಕೆ ಬೇಡವಾದ ವಸ್ತುಗಳು ಸಹ ಇರುತ್ತೆ. ಹಾಗಾಗಿ ದೇಹ ಅದರಲ್ಲಿ ಬೇಕಾಗಿರುವ ಅಂಶಗಳನ್ನು ಮಾತ್ರ ದೇಹದಲ್ಲಿ ಇರಿಸಿಕೊಂಡು ಬೇಡವಾಗಿರುವ ಅಂಶಗಳನ್ನು ಹೊರಹಾಕುತ್ತೆ. ಯಾವುದರ ಮೂಲಕ ಹೊರಹಾಕುತ್ತೆ ಅಂದರೆ, ಬೆವರು, ಮಲ, ಮೂತ್ರದ ರೂಪದಲ್ಲಿ ಎಲ್ಲ ಪ್ರಾಣಿಗಳು ಸಹ ದೇಹದಿಂದ ಬೇಡವಾದ ವಸ್ತುಗಳನ್ನು ಹೊರಹಾಕುತ್ತೆ. ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಹಾಕುತ್ತದೆ. ಒಣಗಿದ ಎಲೆ, ಕಾಂಡ, ಕೊಳೆತ ಭಾಗಗಳು ಸಸ್ಯಗಳಿಂದ ಕಳಚಿಕೊಳ್ಳುತ್ತವೆ. ಹೆಚ್ಚಾದ ನೀರನ್ನು ಸಸ್ಯಗಳು ಎಲೆಗಳ ಮೂಲಕ ಹೊರಹಾಕುತ್ತವೆ. ಸಸ್ಯಗಳು ಸಹ ಹೇಗೆ ಪ್ರಾಣಿಗಳು ಹೊರಹಾಕುತ್ತೆ, ಬೆವರು, ಮಲ, ಮೂತ್ರದ ಮೂಲಕ ತನಗೆ ಬೇಡವಾದ ವಸ್ತುಗಳನ್ನು ಹೊರಹಾಕುತ್ತೋ, ಸಸ್ಯ ಕೂಡ ತನಗೆ ಬೇಡವಾದ ವಸ್ತುಗಳನ್ನು ಉಸಿರಾಟದ ಕ್ರಿಯೆ ನಡೆದಾಗ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತದೆ. ಒಣಗಿದ ಎಲೆ, ಕಾಂಡ, ಕೊಳೆತ ಭಾಗಗಳು ಸಸ್ಯಗಳಿಂದ ಹೀಗೆ ಅದರ ಎಲೆ, ಕಾಂಡ, ಕೊಳೆತ ಭಾಗಗಳು ಸಹ ಅದರಿಂದ ಕಳಚಿ ಹೊರಗೆ ಬೀಳುತ್ತೆ. ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಹೌದು, ಎಲ್ಲ ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಇಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ಸರಿನಾ ತಪ್ಪು ಅಂತ, ಸರಿ ಇದ್ದರೆ ಸರಿ ಅಂತ ಬರಿಬೇಕು, ತಪ್ಪಾಗಿದ್ರೆ ಸರಿಪಡಿಸಿ ಬರಿಬೇಕು. ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಕೆಳಗೆ ಕೆಲವು ಹೇಳಿಕೆಗಳನ್ನು ನೀಡಲಾಗಿದೆ. ಅದನ್ನು ನಾವು ಸರಿನೋ ತಪ್ಪು ಅಂತ ನೋಡಬೇಕು. ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಹೌದು, ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಸರಿ. ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರ ಜೀವಿಗಳಿಗೆ ಆಹಾರ ದೊರೆಯುತ್ತದೆ. ಹೌದು, ಸಂತಾನೋತ್ಪತ್ತಿಯಿಂದ ಇತರ ಜೀವಿಗಳಿಗೆ ಆಹಾರ ದೊರೆಯುತ್ತದೆ. ಸರಿ. ಸಂತಾನೋತ್ಪತ್ತಿಯು ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇಲ್ಲ, ಸಂತಾನೋತ್ಪತ್ತಿಯು ಜೀವಿಗಳು ಮತ್ತು ಸಸ್ಯಗಳಲ್ಲೂ ಎರಡರಲ್ಲೂ ಕಂಡುಬರುತ್ತದೆ. ಒಂದೇ ಜೀವಿಯ ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಯಾವ ಅಪಾಯಗಳು ಆಗುವುದಿಲ್ಲ. ಇಲ್ಲ, ಅಪಾಯ ಉಂಟಾಗುತ್ತೆ. ಒಂದೇ ಜೀವಿಯೇ ಎಲ್ಲ ಕಡೆ ಇದ್ದರೆ ಅದು ಸರಿ ಹೋಗೋದಿಲ್ಲ, ಪರಿಸರದ ಅಸಮತೋಲನ ಉಂಟಾಗುತ್ತದೆ. ಹಾಗಾಗಿ ಒಂದೇ ಜೀವಿಯ ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರ ಅಸಮತೋಲನ ಉಂಟಾಗುತ್ತದೆ. ಎಲ್ಲ ಕಡೆನೂ ಬರೀ ಹುಲಿಗಳೇ ಆಗಿಬಿಟ್ರೆ ಆಗ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ. ಹಾಗಾಗಿ ಎಲ್ಲ ಜೀವಿಗಳು ಸಹ ಸಮಾನವಾಗಿ ಇರಬೇಕು. ಮೊಟ್ಟೆಯ ಮೂಲಕ ಮತ್ತು ನೇರವಾಗಿ ಮರಿಗಳಿಗೆ ಜನ್ಮ ನೀಡುವ ಜೀವಿಗಳನ್ನು ಪಟ್ಟಿ ಮಾಡಿ. ಮೊಟ್ಟೆ
ಹಾಕುವ ಜೀವಿಗಳು ಮತ್ತು ನೇರವಾಗಿ ಮರಿ ಹಾಕುವ ಪ್ರಾಣಿಗಳ ಹೆಸರನ್ನು ಇಲ್ಲಿ ಬರಿಬೇಕು. ಕೋಳಿ, ಹಾವು, ಕಾಗೆ, ಪಾರಿವಾಳ ಇವು ಮೊಟ್ಟೆ ಇಡುತ್ತೆ. ಮನುಷ್ಯ, ಹಸು, ನಾಯಿ, ಬೆಕ್ಕು ಇವು ಮರಿ ಹಾಕುತ್ತೆ. ಸಸ್ಯಗಳು ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ. ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ಆಗುತ್ತೆ ಅಂದರೆ, ನಾವು ಆ ಸಸ್ಯಗಳ ಬೀಜವನ್ನು ಹಾಕಿದಾಗ ಅದರ ಸಂತಾನೋತ್ಪತ್ತಿ ಆಗುತ್ತೆ. ಮತ್ತು ಅದರ ಕಾಂಡವನ್ನು ಕಟ್ ಮಾಡಿ ನೆಟ್ಟಾಗ ಅದು ಸಂತಾನೋತ್ಪತ್ತಿ ಆಗುತ್ತೆ. ನಾವು ಸೂರ್ಯಕಾಂತಿ, ರಾಗಿ, ಜೋಳ, ಸೌತೆಕಾಯಿ ಇವುಗಳನ್ನೆಲ್ಲ ಬೀಜ ಹಾಕಿದಾಗ ಅವುಗಳ ಸಂತಾನೋತ್ಪತ್ತಿ ಅಂದರೆ ಅವುಗಳ ಸಸಿಗಳು ಬೆಳೆಯುತ್ತೆ. ಗುಲಾಬಿ, ದಾಸವಾಳ, ಕಬ್ಬು, ಮಲ್ಲಿಗೆ ಇವುಗಳ ಕಾಂಡವನ್ನು ಕತ್ತರಿಸಿ ಭೂಮಿಗೆ ನೆಟ್ಟಾಗ ಅವು ಮತ್ತೆ ಚಿಗುರೊಡೆದು ಮತ್ತೆ ಹೊಸ ಗಿಡ ಆಗುತ್ತೆ. ಕೆಲವೊಂದು ಬೀಜಗಳನ್ನು ನೆಟ್ಟಾಗ ಸಂತಾನೋತ್ಪತ್ತಿಯಾಗುತ್ತೆ, ಕೆಲವೊಂದು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿಯಾಗುತ್ತೆ. ನೀವು ನೋಡಿರ್ತೀರ ಅಲ್ವಾ, ಗುಲಾಬಿ ಗಿಡ ಕಟ್ ಮಾಡಿ ನೆಟ್ಟಿರ್ತಾರೆ, ಆಮೇಲೆ ಮಲ್ಲಿಗೆ ಬಳ್ಳಿ ಕಟ್ ಮಾಡಿ ಹಾಕ್ತಾರೆ. ಇವು ಕಾಂಡಗಳಿಂದ ಬೆಳೆಯೋದು. ಸಸ್ಯದ ಜೀವನ ಚಕ್ರ ಹೇಗಿರುತ್ತೆ ಸಸ್ಯ ಜೀವನ ಚಕ್ರ? ಬೀಜ, ಕಾಂಡದ ಗಿಣ್ಣು. ಫಸ್ಟು ಬೀಜ ಹಾಕ್ತೀವಿ ಅಥವಾ ಆ ಸಸ್ಯದ ಕಾಂಡ ಭೂಮಿ ಒಳಗೆ ಹಾಕ್ತೀವಿ. ನೆಕ್ಸ್ಟ್ ಅದೇನಾಗತ್ತೆ, ಸಸ್ಯ ಆಗುತ್ತೆ. ನೆಕ್ಸ್ಟ್ ಹೂವಾಗತ್ತೆ. ನೆಕ್ಸ್ಟ್ ಕಾಯಾಗತ್ತೆ. ಆಮೇಲೆ ಹಣ್ಣಾಗತ್ತೆ. ಇದು ಸಸ್ಯದ ಜೀವನ ಚಕ್ರ. ಸಸ್ಯದ ಸಂತಾನೋತ್ಪತ್ತಿಯಿಂದ ಮಾನವನು ಸೇರಿದಂತೆ ಪ್ರಾಣಿಗಳಿಗೆ ಅನೇಕ ಅನುಕೂಲಗಳಿವೆ. ಗೆಳೆತಿಯರೊಂದಿಗೆ ಚರ್ಚಿಸಿ ಪಟ್ಟಿ ಮಾಡಿ. ಸಸ್ಯದ ಸಂತಾನೋತ್ಪತ್ತಿಯಿಂದ ಏನೇನು ಉಪಯೋಗ ಅಂತ ನಾವು ಬರಿಬೇಕು. ಸಂತತಿ ಮುಂದುವರಿಯುತ್ತದೆ. ಯಾವುದೇ ಆಗಲಿ ಸಸ್ಯಗಳ ಸಂತತಿ ಮುಂದುವರಿಯುತ್ತೆ. ಮತ್ತೊಂದು ಜೀವಿಗೆ ಆಹಾರ ಸಿಗುತ್ತೆ. ಅದರಿಂದ ಆಹಾರ ಸಿಗುತ್ತೆ. ಈಗ ಜೋಳ, ರಾಗಿ, ಭತ್ತ ಅವುಗಳನ್ನು ನಾವು ಹಾಕಿದಾಗ ಏನಾಗತ್ತೆ, ನಮಗೆ ಆಹಾರ ಸಿಗುತ್ತೆ. ಜೀವಿಗಳ ವೈವಿಧ್ಯತೆ ಗೊತ್ತಾಗುತ್ತದೆ. ತನ್ನ ಸಂತತಿ ಇರುವಿಕೆಯನ್ನು ಸೂಚಿಸುತ್ತದೆ. ಇವುಗಳು ಸಂತತಿ ಇದೆ ಅನ್ನೋದು ನಮಗೆ ಗುರುತಿಸಲು ಸಾಧ್ಯವಾಗುತ್ತದೆ. ಜೀವಿಗಳ ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ. ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ. ಹೌದು, ನಾವು ಏನಾದರೂ ನಮಗೆ ಪ್ರಚೋದನೆಯಾದಾಗ ಕಾಲಿಗೆ ಮುಳ್ಳು ಚುಚ್ಚಿದ ಕ್ಷಣ ನಮಗೆ ನೋವಿನ ಅನುಭವ ಆಗುತ್ತದೆ. ಚಳಿಗಾಲದಲ್ಲಿ ಮೈ ನಡುಗುವುದು, ಹಾವು ತನ್ನ ರಕ್ಷಣೆಗಾಗಿ ಬುಸ್ ಎನ್ನುವುದು, ಬಿಸಿಲಿನ ತಾಪ ನೀಗಿಸಿಕೊಳ್ಳಲು ಎಮ್ಮೆಗಳು ನೀರಿಗೆ ಇಳಿಯುವುದು ನಾವು ನೋಡಿದ್ದೇವೆ. ಹೀಗೆ ಕೆಲವು ಕೀಟಗಳು ಮುಟ್ಟಿದಾಗ ಅವು ನಮ್ಮನ್ನು ಕಚ್ಚುತ್ತವೆ. ಪ್ರಾಣಿಗಳು ಕಿರುಚುತ್ತವೆ. ಹೀಗೆ ಜೀವಿಗಳು ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತವೆ. ಇವೆಲ್ಲ ಸುತ್ತಲಿನ ಪ್ರಚೋದನೆಗಳಿಗೆ ಜೀವಿಗಳು ನೀಡುವ ಪ್ರತಿಕ್ರಿಯೆಗಳಾಗಿವೆ. ಜೀವಿಗಳು ತಮ್ಮ ಸುತ್ತಲಿನ ಪರಿಸರದಲ್ಲಿ ಆಗುವ ಬದಲಾವಣೆಗಳಿಗೆ ಸ್ಪಂದಿಸುತ್ತವೆ. ಸಾಮಾನ್ಯವಾಗಿ ಸ್ಪರ್ಶ, ಬಿಸಿ, ತಂಪು, ಶಬ್ದ, ವಾಸನೆಗಳಿಗೆ ಜೀವಿಗಳು ಪ್ರತಿಕ್ರಿಯೆ ನೀಡುತ್ತವೆ. ಇದಕ್ಕಾಗಿ ಜೀವಿಗಳಲ್ಲಿ ವಿಶೇಷ ಅಂಗಗಳಿವೆ. ನಾವು ಯಾವುದಕ್ಕಾಗಿ ನಾವು ಪ್ರಚೋದನೆಗೆ ಒಳಗಾಗ್ತೀವಿ. ನಮಗೆ ಬೆಂಕಿ ತಾಗಿದಾಗ, ಬೆಂಕಿಯ ಸ್ಪರ್ಶವಾದಾಗ, ಬಿಸಿಲಾದಾಗ, ಚಳಿಯಾದಾಗ ನಾವು ಎಲ್ಲದಕ್ಕೂ ಪ್ರತಿಕ್ರಿಯೆ ನೀಡ್ತೀವಿ. ಇದು ಮುಟ್ಟಿದರೆ ಮುನಿ ಅಂತ ಹೇಳ್ತೀವಲ್ಲ, ನೀವು ಎಲ್ಲರೂ ನೋಡಿರ್ತೀರ, ಮುಟ್ಟಿರ್ತೀರ. ಅದು ನಾವು ಮುಟ್ಟಿದ ಕ್ಷಣ ಈ ರೀತಿ ಮರ್ಚಿಕೊಳ್ಳುತ್ತೆ.
ಅದೇ ರೀತಿ ಪ್ರಾಣಿಗಳು ತಮ್ಮ ಹೇಗೆ ಪ್ರಚೋದನೆ ಮಾಡ್ತವೆ. ಕರು ಹಸುವನ್ನು ನೋಡಿದಾಗ ಅಂಬಾ ಎನ್ನುತ್ತದೆ. ನಾಯಿ ತನ್ನ ಮರಿಗಳನ್ನು ಮುಟ್ಟಲು ಬಂದರೆ ಕಚ್ಚುತ್ತದೆ. ಕಾಂಗರೂ ತನ್ನ ಮರಿಗಳನ್ನು ತನ್ನ ಚೀಲಿನಲ್ಲಿಯೇ ಇಟ್ಟುಕೊಂಡು ರಕ್ಷಿಸುತ್ತದೆ. ಇಲ್ಲಿ ಪ್ರಾಣಿಗಳು ಮತ್ತು ಅವುಗಳ ಸರಾಸರಿ ಜೀವಿತಾವಧಿಯ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯಗಳು. ಇದು ಒಂದು ಏಕವಾರ್ಷಿಕ ಧಾನ್ಯಗಳು. ಇವು ದ್ವಿವಾರ್ಷಿಕ ಸಸ್ಯಗಳಾಗಿವೆ. ಇವನ್ನ ವರ್ಷದಲ್ಲಿ ಎರಡು ಬಾರಿ ಬೆಳಿತೀವಿ. ಇವು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬೆಳೆಯೋದು. ವರ್ಷಕ್ಕೆ ಒಂದು ಸರಿ ಬೆಳೆಯೋದನ್ನ ಏಕವಾರ್ಷಿಕ ಸಸ್ಯಗಳು. ಎರಡು ಸಾರಿ ಬೆಳೆಯೋದನ್ನ ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಬಹುವಾರ್ಷಿಕ ಸಸ್ಯಗಳು ಹಲವಾರು ವರ್ಷಗಳವರೆಗೆ ಬದುಕಿ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡುವ ಸಸ್ಯಗಳು. ಇವುಗಳನ್ನು ನಾವು ಬಹುವಾರ್ಷಿಕ ಸಸ್ಯಗಳು ಅಂದರೆ ಇವನ್ನ ಒಂದ್ಸಲಿ ನಾವು ಹಾಕಿದ್ರೆ 10, 15, 20 ವರ್ಷಗಳ ಕಾಲ ಇವು ಹಾಗೇ ಇರುತ್ತೆ. ಮಾವಿನ ಮರ ಒಂದ್ಸಲಿ ನೀವು ನೆಟ್ಟರೆ ಅದು 15, 20 ವರ್ಷದವರೆಗೂ ಹಾಗೇ ಇರುತ್ತೆ. ತೆಂಗು, ಬೇವು, ಹಲಸು, ಅಡಿಕೆ ಇವೆಲ್ಲವೂ ಒಂದ್ಸಲಿ ನೆಟ್ಟಿದ್ರೆ ನೀವು ಅವು ಹಾಗೆ ಸುಮಾರು ವರ್ಷಗಳ ಕಾಲ ಹಾಗೆ ಇರುತ್ತೆ. ಆದರೆ ಇಲ್ಲಿ ಹಿಂದೆ ನೋಡಿದ್ವಲ್ಲ ಏಕವಾರ್ಷಿಕ ಸಸ್ಯಗಳು, ಇವುಗಳನ್ನೆಲ್ಲ ನಾವು ಒಂದ್ಸಲಿ ಹಾಕ್ಬಿಟ್ಟು ಕಟ್ ಮಾಡಿದ್ರೆ ಅದು ಮುಗೀತು. ಮತ್ತೆ ಅದರಿಂದ ಮತ್ತೆ ಬೆಳೆಯಲ್ಲ. ಒಂದ್ಸತಿ ಹಾಕಿದ್ಮೇಲೆ ಅದನ್ನು ಕಟಾವು ಮಾಡಿದ್ಮೇಲೆ ಅಷ್ಟೇ, ಅದು ಮುಗೀತು. ಇದು ಗಜ್ಜರಿ, ಶುಂಠಿ ಇವು ಅಷ್ಟೇ. ಇವು 2 ವರ್ಷ ಅಥವಾ 2 ಋತುಗಳವರೆಗೆ ಜೀವಿಸಿ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳು. ಕೆಳಗೆ ನೀಡಿರುವ ಸಸ್ಯಗಳ ಉಪಯೋಗಗಳನ್ನು ಇಲ್ಲಿ ಏಕವಾರ್ಷಿಕ ಸಸ್ಯಗಳಿಂದ ಏನು ಉಪಯೋಗ? ಆಹಾರಕ್ಕಾಗಿ ಪಶುಗಳ ಮೇವು. ಏಕವಾರ್ಷಿಕ ಸಸ್ಯ ನಮಗೆ ಆಹಾರಕ್ಕಾಗಿ ರಾಗಿ, ಜೋಳ, ಭತ್ತ ಇವೆಲ್ಲ ಆಹಾರಕ್ಕಾಗಿ ಏಕವಾರ್ಷಿಕ. ದ್ವೈವಾರ್ಷಿಕ ಸಸ್ಯಗಳು ಹಣ ಗಳಿಸಲು ಆಹಾರ ಪದಾರ್ಥಗಳಾಗಿ ಸಾಂಬಾರು ಪದಾರ್ಥಗಳು. ಬಹುವಾರ್ಷಿಕ ಸಸ್ಯಗಳು ಹಣ ಗಳಿಸಲು ಮರಗಳ ಫರ್ನಿಚರ್, ಈ ರೀತಿ ಮರಗಳನ್ನು ಮಾಡಲು ಫರ್ನಿಚರ್, ಮರದ ಕೆಲಸಗಳನ್ನು ಮಾಡಲು ಬಹುವಾರ್ಷಿಕ ಸಸ್ಯಗಳು. ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು. ಏಕದಳ ಧಾನ್ಯ ಅಂದರೆ ಏಕದಳ ಧಾನ್ಯ ಸಸ್ಯಗಳ ಬೀಜವು ಒಂದು ಬೀಜ ದಳವನ್ನು ಹೊಂದಿರುತ್ತದೆ. ಒಂದು ಬೀಜ ದಳವನ್ನು ಹೊಂದಿದ್ರೆ ಅದನ್ನು ಏಕದಳ ಧಾನ್ಯ ಸಸ್ಯಗಳು ಅಂತ ಕರಿತೀವಿ. ಜೋಳ, ರಾಗಿ, ಗೋಧಿ, ಭತ್ತ, ಸಿರಿಧಾನ್ಯಗಳು ಇವೆಲ್ಲ ಏಕದಳ. ದ್ವಿದಳ ಧಾನ್ಯಗಳು ಅಂದರೆ ಹುರುಳಿ, ಶೇಂಗಾ, ತೊಗರಿ, ಕಡಲೆ, ಉದ್ದು. ಹುರುಳಿಕಾಳು, ಶೇಂಗಾಕಾಳು, ತೊಗರಿಕಾಳು ಮತ್ತು ಕಡಲೆ ಕಾಳು, ಉದ್ದು ಇವುಗಳನ್ನು ಇಡಿಯಾಗಿರುತ್ತೆ. ಇವುಗಳನ್ನು ನೀವು ಸಮವಾಗಿ ಅರ್ಧ ಭಾಗ ಮಾಡ್ಬೋದು. ಒಂದು ಕಾಳು ತೊಗೊಂಡ್ರೆ, ಹುರುಳಿ ಕಾಳು ತೊಗೊಂಡ್ರೆ ಅದನ್ನು ನೀವು ಓಪನ್ ಮಾಡಿದ್ರೆ ಕರೆಕ್ಟ್ ಅರ್ಧ ಭಾಗ ಆಗುತ್ತೆ. ಇದನ್ನು ನಾವು ದ್ವಿದಳ ಧಾನ್ಯ ಅಂತ ಕರಿತೀವಿ. ಆದರೆ ರಾಗಿ, ಜೋಳ, ಗೋಧಿಯನ್ನು ನಾವು
ಒಂದು ಕಾಳು ತಗೊಂಡು 2 ಭಾಗ ಸಮವಾಗಿ ಮಾಡೋಕ್ಕಾಗಲ್ಲ, ಅದು ಒಡೆಯಲ್ಲ, ಅದು ಏಕದಳ ಧಾನ್ಯ. ಹಾಗಾಗಿ ಅದನ್ನು ಏಕದಳ ಅಂತೀವಿ. ದ್ವಿದಳ ಅಂದರೆ ಈಗ ಶೇಂಗಾನೂ ಅಷ್ಟೇ, ಶೇಂಗಾ ತಗೊಂಡು ನೀವು ಅದನ್ನು ಸಿಪ್ಪೆ ಸುಲಿದ್ಬಿಟ್ಟು ಹಿಂಗೆ ಓಪನ್ ಮಾಡಿದ್ರೆ ಕರೆಕ್ಟ್ 2 ಸಮಭಾಗ ಆಗುತ್ತೆ. ಅದಕ್ಕೆ ನಾವು ಅದನ್ನು ದ್ವಿದಳ ಧಾನ್ಯ ಅಂತ ಕರಿತೀವಿ. ಸಸ್ಯಗಳನ್ನು ನೀವೇಕೆ ರಕ್ಷಿಸಬೇಕು? ಸಸ್ಯಗಳನ್ನು ಏಕೆ ರಕ್ಷಣೆ ಮಾಡಬೇಕು? ಮಳೆಗಾಗಿ, ಆಹಾರಕ್ಕಾಗಿ, ಮುಂದಿನ ಪೀಳಿಗೆಗಾಗಿ. ಪ್ರಾಣಿ ಸಂರಕ್ಷಣೆಯ ಮಹತ್ವದ ಬಗ್ಗೆ ಇನ್ನೂ ಹಲವು ಅಂಶಗಳನ್ನು ಕೆಳಗೆ ನೀಡಿದೆ. ಪ್ರಾಣಿಗಳನ್ನು ನಾವು ರಕ್ಷಣೆ ಮಾಡಬೇಕು. ಪ್ರಾಣಿಗಳು ಪರಿಸರದ ಸಮತೋಲನವನ್ನು ಉಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಾಣಿಗಳ ನಾಶದಿಂದ ಪರಿಸರದಲ್ಲಿ ಆಹಾರದ ಅಭಾವ ಉಂಟಾಗಿ ಇತರ ಜೀವಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಾಣಿಗಳ ನಾಶದಿಂದ ಪರಿಸರದಲ್ಲಿ ಏನಾಗುತ್ತೆ? ಆಹಾರದ ಅಭಾವ ಉಂಟಾಗುತ್ತೆ ಹಾಗೂ ಇತರ ಜೀವಿಗಳ ಮೇಲೆ ಪರಿಣಾಮ ಬೀರುತ್ತೆ. ಇತ್ತೀಚೆಗೆ ಸರ್ಕಾರಗಳು ರಾಷ್ಟ್ರೀಯ ಅರಣ್ಯ, ವನ್ಯಜೀವಿ ಧಾಮ, ಪಕ್ಷಿಧಾಮ, ಅಭಯಾರಣ್ಯಗಳ ಮೂಲಕ ಪ್ರಾಣಿ ಸಂತತಿಯನ್ನು ರಕ್ಷಣೆ ಮಾಡುವ ಕ್ರಮ ಕೈಗೊಂಡಿದೆ. ಪ್ರಾಣಿಗಳ ಬೇಟೆಯನ್ನು ನಿಷೇಧಿಸಿದೆ. ಸರ್ಕಾರನೂ ಸಹ ಪ್ರಾಣಿಗಳ ರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಹಾಗಾಗಿ ರಾಷ್ಟ್ರೀಯ ಅಭಯಾರಣ್ಯ, ವನ್ಯಜೀವಿಧಾಮ ಮತ್ತು ಪಕ್ಷಿಧಾಮಗಳು ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ, ರಂಗನತಿಟ್ಟು, ಗುಡವಿ, ಕೊಕ್ಕರೆಬೆಳ್ಳೂರು, ಅತ್ತಿವೇರಿ, ಮಂಡಗದ್ದೆ, ಬೂನಾಳ ಇವು ಕೆಲವು ಅಭಯಾರಣ್ಯ, ವನ್ಯಜೀವಿಧಾಮಗಳು ಮತ್ತು ಪಕ್ಷಿಧಾಮಗಳಾಗಿವೆ. ಓಕೆ, ಇದರಿಂದ